ನೋಡ್ರಿ ನಿನ್ನೊಂದು ಮಾತು ಹೇಳಿದ್ದ 2 ವಿಷಯ ಕೇಳ. ಏ ತಮ್ಮ ಬಾಯಿ ಮಾಡ್ಬೇಡ, ಹಂಗ ಸಮಾಧಾನಲೇ ಬಾಯಿ ಮಾಡುವಂಗಿಲ್ಲ. ಎಲ್ಲ ನಮ್ಮವ್ರದ ರೈತರ, ಯಾರಿಗೆ ಬಾಯಿ ಮಾಡಂಗಿಲ್ಲ. ಸಮಾಧಾನಲೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 2 ವಿಷಯ ನೆನಪಿಟ್ಕೋರಿಪ್ಪ. ನಿನ್ನೆ ರೈತರಿಗೆ ನಾನೊಂದು 10 ಜನ ರೈತರಿಗೆ ಉಪವಾಸ ಕೊಂಡ್ರ ಅಂತ ಹೇಳಿನಿ. ನೀವೆಲ್ಲ ಈ ಜಗತ್ತಿಗೆ ಅನ್ನ ಹಾಕಿದವ್ರ, ನೀವ್ ಯಾರು ಉಪವಾಸ ಕೊಂಡ್ರು ಬ್ಯಾಡ್ರಿ. ಒಂದೇದ್ದು, ಇವತ್ತು ನಿಮ್ಮ ಸಲುವಾಗಿ ನೀವು ಅನ್ನ ಹಾಕಿದಾಗ ನಾವು ಮಠಾಧೀಶ ಒಬ್ಬ ಸನ್ಯಾಸಿ, ನಿಮ್ಮ ಸಲುವಾಗಿ ಸಾಯಂಕಾಲ ಮಠ ನಾವು ಒಬ್ಬ ಉಪವಾಸ ಕೊಂಡಿರ್ತೀನಿ. ನಿಮ್ಮ ಸಲುವಾಗಿ ನಾನು ಕೊಂಡಿರ್ತೀನಿ. ಎರಡನೇ, ಯಾವುದೇ ರಾಜಕಾರಣಿಗಳಿಗೆ ನಾನು ನಿನ್ನ ವೈರಲ್ ಮಾಡೀನಿ. ನಮ್ಮದು ಚುನಪ್ಪ ಪೂಜಾರಿ, ಮಲ್ಲಪ್ಪಣ್ಣ, ಗೋಪಾಲ್ ಕುಕ್ನೂರ, ಸುಬೇದಾರ, ಕುಮಾರ್ ಮರಡಿ, ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರ ಪಾಂಡು ಬೀರನ್ಗಡ್ಡಿ ಹಿಡ್ಕೊಂಡು ಪ್ರತಿಯೊಬ್ಬ ಹೆಸರು ತಗೊಂಡಿಲ್ಲ, ತಪ್ಪು ತಿಳಿಬೇಡ್ರಿ. ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಬಿಡ್ಕೊಂತೀನಿ. ನೀವು ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಸಂಘದ ಕಾರ್ಯಕರ್ತರು ನಿಮ್ಮ ನೇತೃತ್ವದೊಳಗಿದ ಹೋರಾಟ, ನಿಮ್ಮೆಲ್ಲರ ನೇತೃತ್ವದೊಳಗ. ನಾನು ಚುನಪ್ಪ ಅಲ್ಲ, ಹೆಸರು ತಗೊಂಡಿಲ್ಲ ಅಂತ ಯಾರು ಮರಿಬೇಡ್ರಿ. ನಿಮ್ಮ ನೇತೃತ್ವದೊಳಗೆ ಹೋರಾಟ. ರಾಜಕೀಯ ಪಕ್ಷದವರು ಯಾರ ಬಂದ್ರು ವಿನಂತಿ ಮಾಡ್ಕೊಡ್ತೀನಿ, ತಮ್ಮ ಇಲ್ಲಿ ಯಾರು ಕುರ್ಚಿ ಹಾಕಂಗಿಲ್ಲ. ಅವರು ಬಂದು ನಾವು ಮಾತಿಗೆ ಬದ್ಧ, ಕುರ್ಚಿ ಹಾಕಂಗಿಲ್ಲ. ಕೆಳಗೆ ಬಂದು ಕುಂಡ್ರಬೇಕು. ಯಾವುದೇ ರಾಜಕಾರಣಿಗೆ ವೈಯಕ್ತಿಕವಾಗಿ ಜಾತಿಗೆ ಧರ್ಮಕ್ಕ ನಮ್ಮ ಜಿಲ್ಲಾ ರಾಜಕಾರಣಿಗಳಿಗೆ ನೀವೇನ್ರ ಟಾರ್ಗೆಟ್ ಬಂದು ಬೈಕೊಳ್ಳೋದು, ಮಾಡೋದು, ವಾದ ಮಾಡೋದು ಮಾಡಂಗಿಲ್ಲ. ನಮ್ಮದು ಪಕ್ಷಾತೀತ ಜಾತ್ಯತೀತವಾಗಿರ್ತಕ್ಕಂಥ ಹೋರಾಟ. ಸಾವಿರ ಆಸಂಗಿ, ಜಮಖಂಡಿ, ಬನಟ್ಟಿ, ತಿರ್ನಾಳ್, ರಾಯಚೂರು, ಬಿಜಾಪುರದಿಂದ, ಧಾರವಾಡದಿಂದ ರೊಟ್ಟಿ ಮಾಡ್ಕೊಂಡು ಬರ್ಲಿಕ್ಕತ್ತಾರ. ಸ್ವಯಂ ಪ್ರೇರಿತವಾಗಿ ಎಲ್ಲಾ ಹಳ್ಳಿಗಳನ್ನು ತಾವ ಬಂದ್ ಮಾಡ್ಲಿಕ್ಕತ್ತಾರ. ನಮ್ಮದು ಪಕ್ಷಾತೀತವಾಗಿ ವೇದಿಕೆ. ನೀವು ಯಾರ ಇದ್ರು ಒಬ್ಬ ರಾಜಕಾರಣಿ ಟೀಕಾ ಮಾಡ್ರ, ನೀವ್ ಏನಿದ್ರು ಕೈಯಾಗಿಂದ ಮೈಕ್ ಕಸ್ಕೊಂತೀವಿ. ಮಾತಾಡಂಗಿಲ್ಲ ರಾಜಕಾರಣ. ಫ್ಯಾಕ್ಟರಿ ಮಾತಾಡುದು, ಮಾಲಕರ ಬಗ್ಗೆ ಮಾತಾಡುದು, 3,500 ಮೂರ ವಿಷಯ ಮಾತಾಡುದು. ಬೇರೆ ಏನ್ರಿ ಟೀಕಾ ಮಾಡ್ರ ಮೈಕ್ ಕಸ್ಕೊಂಡು ಈ ಕಡೆ ಹಾಸಿ ಕಳಿಸ್ಬಿಡ್ಬೇಕಾಗ್ತೈತಿ. ಮೊದಲ ವಿನಂತಿ, ನಮ್ಮದು ಪಕ್ಷಾತೀತವಾಗಿ ಜಾತ್ಯತೀತವಾಗಿರ್ತಕ್ಕಂಥ ರೈತನ, ಅನ್ನದಾತನ, ಕಬ್ಬು ಬೆಳೆಗಾರರ ಹೋರಾಟದ ವೇದಿಕೆ ಇದು. ಇಲ್ಲೇನು ನಿಮ್ಮ ರಾಜಕಾರಣ ಮಾತಾಡಂಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಬೇಯವ್ರಿದ್ರ ವಿಧಾನಸೌಧ ಬೇಕು ಡಿಸೆಂಬರ್ದಾಗ, ಇಲ್ಲಿ ಬೇಯಂಗಿಲ್ಲ. ನಿನ್ನ ವೈಯಕ್ತಿಕ ಮಾತಾಡಂಗಿಲ್ಲ. ನೀ ಬೇರೆ ಪಕ್ಷದವ್ರು ಇಲ್ಲಿ ಮಾತಾಡಂಗಿಲ್ಲ. ಜಾತಿ ಮಾತಾಡಂಗಿಲ್ಲ. ವೈಯಕ್ತಿಕ ಟೀಕಾ ಮಾಡಂಗಿಲ್ಲ. ಫ್ಯಾಕ್ಟರಿ ಅವ್ರ ಬಗ್ಗೆ ಮಾತಾಡುದು, ಕಬ್ಬಿನ ಬಿಲ್ ಮಾತಾಡುದು, ಅದನ್ನ ಬಿಟ್ಟು ಬೇರೆ ಏನು ಮಾತಾಡಂಗಿಲ್ಲ. ಕಷ್ಟ. ನೀವು ಬಂದ್ ಮಾತಾಡ್ರಿ, ಬೆಂಬಲ ಕೊಡ್ರಿ, ಗೌರವ ಐತ್. ಎಲ್ಲಾ ಪಕ್ಷದವ್ರ ಮುಕ್ತ ಆಹ್ವಾನ ಐತ್. ಅದ್ರ ಬಂದ್ ಕೂಡಲೇ ಮಾತಾಡಿ ಹೋಗುವಂಗಿಲ್ಲ. ನಮಗ ಸಾಯಂಕಾಲ ಮಟ್ಟ ನಮ್ಮ ವೇದಿಕೆ ಒಳಗೆ ನೀವು ಕುಂಡ್ರಬೇಕು. ನೀವು ಬಂದ ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡ್ಕೊಂಡು ಏನಾರ ಬೇರೆ ಮಾಡಕ್ ಹೋದ್ರೆ ಇಲ್ಲಿದ 1.5 ಲಕ್ಷ 2 ಲಕ್ಷ ರೈತರು ಸೇರ್ತಕ್ಕಂತ ರೈತನ ವೇದಿಕೆ ಅದ. ಪಕ್ಷಾತೀತವಾಗಿ ನೋಡ್ರಿ ಹೆಂಗ್ ಸೇರ್ಲಿಕ್ಕತ್ತದ. ಪೊಲೀಸ್ ಅಧಿಕಾರಿಗಳಿಗ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, ಡಿಎಸ್ಪಿ ಸಾಹೇಬರ ಆದಿಯಾಗಿ ಇದು ಹಿಂಗ ಮುಂದುವರಿಯಿತು ಅಂತಂದ್ರ, ನಿರಂತರ ಹೋಯಿತು ಅಂತಂದ್ರ ಇನ್ನೂ ಗಟ್ಟಿ ಆಗ್ತದ ಹೋರಾಟ. ತಾವು ಕೂಡ ಜಿಲ್ಲಾಡಳಿತಕ್ಕೆ ಮಾತಾಡ್ರಿ, ಮ್ಯಾಗ ಯಾರದವ್ರಿಗೆ ಮಾತಾಡ್ರಿ. ಇದಕ್ಕೆ ಸ್ಪಂದನೆ ಲಘು ಬಗೆಯಿಂದ ಸಿಗಲಿ. ಮಾಧ್ಯಮದವರಿಗೆ ತಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಅವರು ರಾಜಕೀಯ ಬಂದಾಗ ಎದ್ದು ನಿಂದಿರುವುದು, ಕೈ ಮಾಡುವುದು, ಕೂಗು ಬಡಿಯುವುದು, ಅವ ಬಂದ ಇವ ಬಂದ ಅಂತ ಹೋಗಬೇಡ್ರಿ. ಬರ್ಲಿ ಅವ್ರೆಲ್ಲರೂ ವೇದಿಕೆಗೆ ಬರ್ಲಿ, ಇಲ್ಲಿ ಕುಂಡ್ರಲಿ, ರೈತರ ಬಗ್ಗೆ ಮಾತಾಡ್ಲಿ, ಬೆಲ್ಲಿನ ಬಗ್ಗೆ ತಾವೇನ್ ಮಾತಾಡಕ್ ಬಂದಾರ ಮಾತಾಡ್ಲಿ, ಗೌರವ ಕೊಡುನು. ಆದ್ರೆ ನೀವು ಹೇಳುವುದು 23 ಚುನಾವಣೆ ಮಾಡಿದಂಗ ಮಾಡಬೇಡ್ರಿ. ನಾವ್ ಅವ್ರ ಮನೆಗೆ ಹೊಂಟಿಲ್ಲ. ನಾವ್ ಲಕ್ಷ ಇಟ್ಕೋರಿ, ನಾವ್ ಅವ್ರ ಮನೆಗೆ ಹೊಂಟಿಲ್ಲ. ಅವ್ರು ಬಾಗಲಕ್ಕಾದ 4 ತಾಸು ಹೊರಗೆ ನಿಂತು ಇವಂಗ ಭೇಟಿ ಆಗ್ಬೇಕು, ಅವಂಗ ಭೇಟಿ ಆಗ್ಬೇಕಂತಿಲ್ಲ. ಗುರ್ಲಾಪುರ ಕ್ರಾಸ್ ಒಳಗ ರಾಜ್ಯ ಬರಾಕತ್ತೈತಿ ಭೇಟಿ ಆಗಕ್. ನಿಮ್ಮ ಭೇಟಿಗೆ ನೀವ್ ಯಾರ್ದು ಅಪಾಯಿಂಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಗುರ್ಲಾಪುರ ಕ್ರಾಸ್ದಾಗ ಪ್ರತಿಯೊಬ್ಬ ಕಬ್ಬು ಬೆಳೆಗಾರ ಅಪಾಯಿಂಟ್ಮೆಂಟ್ ತಗೊಂಡು ಬರಾಕತ್ತಾರ. ಲಕ್ಷ ಇಟ್ಕೋರಿ, ನಿಮ್ಮ ಶಕ್ತಿ ಗಟ್ಟಿ ಆಗ್ಯದ. ಮಧ್ಯಾಹ್ನ 1 ಲಕ್ಷ 2 ಲಕ್ಷ ಜನ ಸೇರುವಂತ ನಿರೀಕ್ಷೆ ಅದ. ಎಲ್ಲರೂ ಬರ್ಲಿ, ಗಟ್ಟಿ ಹೋರಾಟ. ನೀವ್ ಹಿಂಗ ಗಟ್ಟಿ ಕೂತ್ರಿ ಅಂದ್ರೆ 200 ಏನಿರೈತಲ್ಲ, ಡಬಲ್ ಜಂಪ್ ಆಕೈತಿ. ಗಟ್ಟಿ ಇರ್ರಿ. ಧನ್ಯವಾದ.